ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೆಲ ಘಟನೆಗಳಿಂದ, ಕೆಲವು ಪರಿಸ್ಥಿತಿಯಿಂದ ಕೆಲವೊಂದು ಗುಣ ನಾವು ಕಲಿತೀವಿ. ಪ್ರತಿಯೊಬ್ಬರು ಕಲಿತಾರೆ. ಮನುಷ್ಯನಿಗೆ ಆತ್ಮಧೈರ್ಯ ಅನ್ನುವುದು ಎಲ್ಲ ಒಡವೆಗಿಂತ ಹೆಚ್ಚು, ಎಲ್ಲ ಒಡವೆಗಿಂತ, ಎಲ್ಲ ಶೇರ್ಗಳಿಗಿಂತ, ಎಲ್ಲ ಹಣದಕ್ಕಿಂತ ಹೆಚ್ಚಿರೋದು ಕಾನ್ಫಿಡೆನ್ಸ್ ಇನ್ ಯು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೇ ಹಣ ಇದ್ದರೂ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಜೀವನ ಮಾಡೋದು ಕಷ್ಟ. ಭಾಳ ಜನರಿಗೆ ಎಕ್ಸ್ಟರ್ನಲ್ ಬ್ಯೂಟಿ ಅನ್ನಿಸ್ಬಿಡ್ತದೆ. ನಾವು ಒಳ್ಳೆ ಬಟ್ಟೆ ಹಾಕ್ಕೊಂಡ್ರೆ ಕಾನ್ಫಿಡೆನ್ಸು, ನಾನು ಭಾಳ ಶ್ರೀಮಂತ ಇದ್ದರೆ ಕಾನ್ಫಿಡೆನ್ಸು, ನನಗೆ 10 ಮನೆ ಇದ್ದರೆ ಕಾನ್ಫಿಡೆನ್ಸು, ನನಗೆ 8 ಕಾರ್ ಇದ್ದರೆ ಕಾನ್ಫಿಡೆನ್ಸು, ಇವೆಲ್ಲ ಇರ್ತಾವಲ್ಲ ನಮ್ಮದು ಮನಸ್ಸಿನ ಕನ್ಸೆಪ್ಟು. ಅದು ನಿಜವಾದ ಕಾನ್ಫಿಡೆನ್ಸು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು. ಅದು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು ಅಂದಾಗ ಯು ಶುಡ್ ನೋ ಯುವರ್ ಲಿಮಿಟೇಷನ್. ಈಗ ನಾನು ಎಲ್ಲರೂ ಮಾಡಬಲ್ಲೆ ಅಂತ ಸಾಧ್ಯವಿಲ್ಲ. ಹಿಮಾಲಯ ಹತ್ತಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಸೊ ಐ ಶುಡ್ ನೋ ವಾಟ್ ಆರ್ ಯುವರ್ ಲಿಮಿಟೇಷನ್ ಆ್ಯಂಡ್ ಗಿವನ್ ಸೆಟ್ ಆಫ್ ಲಿಮಿಟೇಷನ್ಸ್ ಯು ಶುಡ್ ಎಕ್ಸೆಲ್. ಅದು ನನಗೆ ಬಹುಶಃ BUB ಕಾಲೇಜ್ ಕಲಿಸ್ತು. ನನಗೆ ಯಾರೂ ಕ್ಲಾಸ್ಮೇಟ್ಸ್ ಇಲ್ಲ, ನನಗೆ ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ, ನನಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ, ಬೇಸಿಕ್ ಲೇಡೀಸ್ ಟಾಯ್ಲೆಟ್ ಇಲ್ಲ, ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ. ಪರೀಕ್ಷೆ ಆ್ಯಂಡ್ ಇಂಜಿನಿಯರಿಂಗ್ ಇಸ್ ಅ ಟಫ್ ಸಬ್ಜೆಕ್ಟ್. ಇಟ್ ಇಸ್ ನಾಟ್ ಲೈಕ್ ಈಸಿ ಸಬ್ಜೆಕ್ಟ್. ಆ್ಯಂಡ್ ಈಗೆಲ್ಲ ನಿಮಗೆಲ್ಲ ಬೇರೆ ಯಾವ ಕಾಲಕ್ಕೂ ಇಂಜಿನಿಯರಿಂಗ್ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಅ ವೆರಿ ಅನಾಲಿಟಿಕಲ್ ಆ್ಯಂಡ್ ಟಫ್ ಸಬ್ಜೆಕ್ಟ್. ನಮಗೆ 1 ವರ್ಷ ಫುಲ್ ಸಿವಿಲ್, ಈಗ ಅದರಲ್ಲಿ ನನಗೆ ಗೊತ್ತಿಲ್ಲ ಸಿಲೆಬಸ್ ಹೇಗಿದೆ ಅಂತ. ನಾವು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೊದಲನೇ ವರ್ಷ ಮಾಡಿ ಆಮೇಲೆ ಇಲೆಕ್ಟಿವ್ಸ್ಗೆ ಹೋಗ್ತಾಯಿದ್ವಿ. 8 ಸೆಮಿಸ್ಟರ್ ಇರ್ತಿತ್ತು. ಈಗ ನನ್ನ ಸರ್ಕಮ್ಸ್ಟೆನ್ಸ್ ಏನೋ ನಾನು ಅರ್ಥ ಮಾಡಿಕೊಂಡೆ. ನನಗೆ ಯಾರ್ದು ಹೆಲ್ಪ್ ಸಿಗೋದಿಲ್ಲ, ನಾನು ನೈತಿಕವಾಗಿ ಯಾರ್ದು ನಾನು ಕಾಪಿ ಮಾಡೋದಿಲ್ಲ, ನನಗೆ ಬೇಸಿಕ್ ಎಮ್ಯುನಿಟೀಸ್ ಇಲ್ಲ. ನಾನು ಮುಂಜಾನೆ 7:30 ಮನೆ ಬಿಡ್ತಿದ್ದೆ. ನಮಗೆ ಕಾಲೇಜು 8 ರಿಂದ 12, ಆಮೇಲೆ 2 ರಿಂದ 5 ಇರೋದು ಅವಾಗ. ಈಗ ಹೆಂಗದ ಗೊತ್ತಿಲ್ಲ ನನಗೆ, ಈಗೂ ಹಾಗೆ ಇದೆ. ನಾನು ಇಲ್ಲಿ ಟಾಯ್ಲೆಟ್ ಇರದೇ ಇರೋದ್ರಿಂದ ಬೆಳಗ್ಗೆ ಟಾಯ್ಲೆಟ್ ಯೂಸ್ ಮಾಡಿ 8 ಗಂಟೆ ಕಾಲೇಜಿನಲ್ಲಿದ್ದು, ತಿರ್ಗಾ 12 ಗಂಟೆಗೆ ಮನೆಗೆ ಹೋಗಿ ಟಾಯ್ಲೆಟ್ ಯೂಸ್ ಮಾಡೋದು, ತಿರ್ಗಾ 2 ಗಂಟೆಗೆ ಟಾಯ್ಲೆಟ್ ಯೂಸ್ ಮಾಡಿ ಇಲ್ಲಿ ಕಾಲೇಜಿಗೆ ಬಂದು 5 ಗಂಟೆಗೆ ನಾನು ತಿರುಗಿ ಹೋಗೋದು. ಅವಾಗ ನಂಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಅಂದರೆ ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್ ಆಫ್ ಅ ವುಮನ್ ವೆರಿ ವೆಲ್ because of this reason, and that's the reason in real life I could build 14,000 toilets. ನನಗೆ ಯಾವುದೇ ನೆಗೆಟಿವ್ ಪಾಯಿಂಟ್ ಇವತ್ತಿನವರೆಗೂ ನೆಗೆಟಿವ್ ಅನಿಸಿಲ್ಲ. ನನಗೆ ಪ್ರತಿಯೊಂದು ನೆಗೆಟಿವ್ ಪಾಯಿಂಟು ಇಟ್ ಇಸ್ ಅ ಸ್ಟೆಪ್ ಟು ಬಿಕಮ್ ಬೆಟರ್ ಆರ್ ಎ ಪಾಸಿಟಿವ್ ಪಾಯಿಂಟ್ ಅನಿಸಿದೆ. ಎವ್ರಿ ನೆಗೆಟಿವ್ ಐ ಹ್ಯಾವ್ ಯೂಸ್ಡ್ ಆಸ್ ಅ ಸ್ಟೆಪ್ ಟು ಗೋ ಬೆಟರ್ ಆ್ಯಂಡ್ ಬೆಟರ್. ಬಿಕಾಸ್ ಐ ವಾಸ್ ಆಲ್ ಅಲೋನ್, ಐ ಸೆಡ್ ದ ಬೆಸ್ಟ್ ಥಿಂಗ್ ಈಸ್ ಐ ಮಸ್ಟ್ ರೆಗ್ಯುಲರ್ಲಿ ಎವ್ರಿ ಡೇ. ಪರೀಕ್ಷೆ ಮುಂದೆ ನಾವು ಓದೋರಲ್ಲ. ಅವತ್ತಿನ ದಿವಸ ಈಗ ಹಾಸ್ಟೆಲ್ನಾಗಿದ್ದವರು ರಮೇಶ್ ಅವ್ರೆಲ್ಲ ಅಡ್ಡಾಡ್ತಿದ್ರೆ, ಕಡೆ ಲಾಸ್ಟ್ ಮಿನಿಟ್ ಅಂತ. ಅವ್ರು ರಮೇಶ್ ಅವ್ರ ಬ್ರೈಟ್ ಸ್ಟೂಡೆಂಟ್ ನಮ್ಮ ಕಾಲೇಜ್ನಾಗ, ಸಿವಿಲ್ನಾಗ ಅವ್ರು ಭಾರಿ ಬ್ರೈಟ್ ಸ್ಟೂಡೆಂಟ್. ಆದರೂ ಪರೀಕ್ಷೆ ಮುಂದೆ ಅವರೆಲ್ಲರೂ ಅವ್ರದ್ದೊಂದು ಗ್ಯಾಂಗ್ ಇರೋದು, ಅವರೊಬ್ಬರದು ಅಷ್ಟು ಕಂಬೈನ್ಡ್ ಸ್ಟಡಿ ಅವರೆಲ್ಲ ಮಾಡೋರು. ನಮಗೆ ಯಾರು ಕಂಬೈನ್ಡ್ ಸ್ಟಡಿ? ಅದು ರಾತ್ರಿ ಹೊತ್ತು ಸುದ್ದಿನೇ ಇಲ್ಲ. ನನಗೆ ಗೊತ್ತಿತ್ತು ಇವರು 4-5 ಮಂದಿ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಬರೆದು ಎಲ್ಲ ಓದ್ಕೋತಿದ್ರು. ನನಗೆ ಯಾರೂ ಜೊತೆ ಇರ್ತಿದ್ದಿಲ್ಲ. ಕಂಬೈನ್ಡ್ ಸ್ಟಡಿ ಅನ್ನೋದು ಆಗಿನ ಕಾಲನಾಗ ವಿಚಾರ ಇದ್ದಿದ್ದಿಲ್ಲ. ಅವಾಗ ನಾವೇನು ಮಾಡ್ತಿದ್ವಿ, ರಮೇಶ್ ಲೋಡ ಇದ್ದಾರೆ, ಅವ್ರು ಮೆಕ್ಯಾನಿಕಲ್ ಒಳಗಿದ್ರೆ ಅವ್ರದ್ದು ಕಂಬೈನ್ಡ್ ಸ್ಟಡಿ, ಅವರವರು ಇಲೆಕ್ಟ್ರಿಕಲ್ದಾಗ ಯಾರು ಕಂಬೈನ್ಡ್ ಸ್ಟಡಿನೇ ಇಲ್ಲ. ನಾನು ಒಬ್ಬಾಕಿನ ಉಳಿದಿಲ್ಲ, ರೆಸ್ಟ್ ಆಫ್ ಇಂಡಿಯಾ ಇದ್ದಂಗೆ ಅದು. ಆವಾಗ ನಾನು ಅಂದ್ಕೊಂಡೆ ಅವ್ರಿಗೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವ್ರು ಕೂತು ಓದ್ತಾರೆ. ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ಫ್ರೆಂಡ್ಸ್ ಅಂದರೆ ಏನಪ್ಪ, ಹೆಂಗೆ ಏನ್ರಿ ಅಂತ ಕಾಲೇಜ್ನಾಗ ಇಷ್ಟ ಮಾತಾಡ್ಸೋದು, ಕೂತ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ನಂಗೆ ಜೋಡಿ ಯಾರು ಇರ್ತಿದ್ರೆ. ಅದಕ್ಕೆ ನಾನೇನು ಅಂದ್ಕೊಂಡೆ, ಪ್ರತಿ ದಿವಸವೂ ನಾನು ಸ್ಟಡಿ ಮಾಡಿಬಿಟ್ರೆ ಕಡಿ ಮೂಮೆಂಟ್ನಾಗ ಈ ಕಂಬೈನ್ಡ್ ಸ್ಟಡಿನ ಇರ್ತಿದ್ಲಲ್ಲ. ಎವ್ರಿ ಡೇ ನಾ ಕಾಲೇಜಿನ ಬಂದ ತಕ್ಷಣ ಅವತ್ತಿನ ಪೋರ್ಷನ್ ಅವತ್ತು ಮಾಡ್ಕೊಂಡು ಬಿಡ್ತಿದ್ದೆ. ಅವತ್ತಿನ ಪೋರ್ಷನ್ ಹಿಂಗೆ ಮಾಡೋದ್ರಿಂದ ನನಗೆ ಪರೀಕ್ಷೆ ಇದ್ದಾಗ ಸಹಿತ ನನಗೆ ಎಂದೂ ನಂಗೆ ತೊಂದರೆನೇ ಆಗಲಿಲ್ಲ, ತ್ರಾಸ ಆಗಲಿಲ್ಲ ನನಗೆ. ಬಿಕಾಸ್ ಐ ನ್ಯೂ ಇಫ್ ಐ ಮಿಸ್ ಒನ್ ಡೇ I cannot share this with any. Nobody will share with me. I was ready to share. Nobody will share with me anything. So what I should do? I should not depend on anybody. When you don't depend, then you depend on yourself. ದುಃಖನೇ ಆಗಲಿ ಸುಖನೇ ಆಗಲಿ ಏನಾದರೂ ಸಹಿತ ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋಬೇಕು. ಅವನಿಗೆ ಹೇಳಿದ್ನೆ, ಅಪ್ಪನಿಗೆ ಹೇಳಿದ್ನೆ, ಯಾರೂ ಇಲ್ಲ. ಭಾಳ ಮನೆಗೆ ಹಳ್ಳಿಗೆ ಹತ್ರ ಬಿಡು ಕಾಲೇಜು ಅಂತಿದ್ರು. ಯಾರೋ ಹೋಗಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಡು, ಇಲ್ಲೇ ಜಾಬಿನ್ ಅದ, MSc ಮಾಡು ಮ್ಯಾಥಮೆಟಿಕ್ಸು. ಅದು ಯಾವಾಗ ನಮ್ಮ ಮನೆಗೆ BSc ಮ್ಯಾಥಮೆಟಿಕ್ಸ್, MSc ಮ್ಯಾಥಮೆಟಿಕ್ಸ್ ಭಯಂಕರ ಪ್ರೀತಿ ನಮ್ಮ ಮನೇಲಿ. ಮಾಸ್ತರ್ ಮಂದಿ ಮನಿ ಫಸ್ಟ್ BSc ಮ್ಯಾಥಮೆಟಿಕ್ಸ್. ನಿಮ್ಮ ದುಃಖವನ್ನು ಅದ್ರ ದುಃಖ ತಿಳ್ಕೊಂಡ್ರೆ, ನಾ ದುಃಖ ಅಂದ್ಕೊಳ್ಳಿಲ್ಲ. ಐ ಗಾಟ್ ಅನ್ ಅಪಾರ್ಚುನಿಟಿ ದ್ಯಾಟ್ ಐ ಶುಡ್ ಡೂ ಮೈ ಹೋಮ್ವರ್ಕ್ ಆನ್ ದ್ಯಾಟ್ ಡೇ ಓನ್ಲಿ. ನಾನು ನೆನಪದ, ನಾವು ಒಂದು ಚೈನ್ ಡ್ರಾಯಿಂಗ್ ಮಾಡಿದ್ವಿ. ಇದು ನಮ್ಮ ಕಾಲೇಜ್ ಹಿಂದ್ಗಡೆ ಒಮ್ಮೆ ಬೆಳಗಾವಿಗೆ ಹೋಗಿ ಮಾಡಿದ್ವಿ. ನಾನು ರಾತ್ರಿಯೇ ಕೂತ್ಕೊಂಡು ರಾತ್ರಿ 3 ಗಂಟೆ ತನಕ ಅದು ಡ್ರಾಯಿಂಗ್ದು ಪ್ರತಿ ಮಾಡಿದೆ. ನೆಕ್ಸ್ಟ್ ಡೇ ತೊಗೊಂಡು ಹೋದಾಗ ನಮ್ಮ ಹೊಳೆನವ್ರು ಸರ್ ಇದ್ದರು. ಅಲ್ವಾ, ಇದು ಫಸ್ಟ್ ಟೈಮ್ ನನ್ನ ಲೈಫ್ನ ನೋಡ್ತಿರೋದು. ನಿನ್ನೆ ಸಂಜೆ ಮುಂದೆ ನೀವು ಸರ್ವೆ ಮುಗಿಸಿರಿ, ಮುಂಜಾನೆ ಡ್ರಾಯಿಂಗ್ ತಂದಿ ಅಂತ.
ಸರ್ಗೆ ಪಾಪ ಗಂಡು ಹುಡುಗರು ರೂಢಾಗ್ಬಿಟ್ಟಿತ್ತು. ಸರ್ ತರ್ತೇವ್ರಿ ಅನ್ನೋದು ಒಂದು ವಾರ ಮೇಲೆ ಬರೋರು ಇವ್ರು. ಹಾಂ, ನನಗೆ ನಾನು ಕಾಲೇಜ್ ಒಳಗೆ ಪ್ರತಿಯೊಂದು ನಾನು ಮಾಡಿ ಹಂಗೆ ಎಷ್ಟು ರೂಢಾಗಿದೆ ಅಂದರೆ, ಇವನು ಇನ್ಫೋಸಿಸ್ ಫೌಂಡೇಶನ್ ಒಳಗೆ ನಾನು ಯಾರ ಮೇಲೂ ಡಿಪೆಂಡ್ ಇರೋದಿಲ್ಲ. ಇವತ್ತು ಪ್ಯೂನ್ ಬಂದಿಲ್ಲ ಅಂದ್ರೆ ನಾನು ಡಿಪೆಂಡ್ ಇಲ್ಲ. ಇವತ್ತು ನಮ್ಮ ಪ್ರೈವೇಟ್ ಸೆಕ್ರೆಟರಿ ಮೇಲೆ ನಾನು ಡಿಪೆಂಡ್ ಇಲ್ಲ. ಯಾರು ಬರಲಿಲ್ಲ ಅದು ಪ್ರತಿಯೊಂದು ಜಾಬ್ನ ಕಲ್ತು ಪ್ರತಿಯೊಂದು ಜಾಬ್, ಅದು ಸ್ಕ್ಯಾನಿಂಗ್ ಇರಬೇಕು, ಯಾವುದೇ ಇರ್ಕೊಳ್ಳಿ, ಜಿರಾಕ್ಸು, ಸ್ಕ್ಯಾನು, ಯಾರು ಬರಲಿಲ್ಲ ಅದ್ರ ಸಹಿತ ನನ್ನ ಕೆಲಸ ನನಗೆ ಗೊತ್ತಿರಬೇಕು. ಯಾವಾಗ ನಿಮ್ಮ ಕೆಲಸ ನಿಮಗೆ ಗೊತ್ತಿರ್ತದೆ, ದೆನ್ ಯು ಕ್ಯಾನ್ ಜಡ್ಜ್ ಅದರ್ಸ್ ಆಲ್ಸೋ. ಇಲ್ಲಾರು ಅವ್ರು ಸುಳ್ಳು ಹೇಳ್ತಾರೆ ನಿಮ್ಗೆ, ಇಲ್ಲರಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಇದನ್ನ ಅಂದ್ಬಿಡ್ತಾರೆ. ನಾ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಆಮೇಲೆ ಅವ್ನು ಮಾಡು ಅಂತೀನಿ. ಅಂದರೆ ಈ ಗುಣ ನನಗೆ ನನ್ನ ಹೆಲ್ಪಿಗೆ ನಾನೇ ಇರಬೇಕು ಅನ್ನೋದನ್ನು ಬಹುಶಃ ಸರ್ಕಮ್ಸ್ಟೆನ್ಸ್ ಇರ್ಬೋದು. ಇನ್ ಮೈ ಕೇಸ್ ದ್ಯಾಟ್ ಟಾಟ್ ಮೀ ಐ ಶುಡ್ ಬಿ ಆನ್ ಮೈ ಓನ್.